ಹಾಯ್ ಗೈಸ್, ನಾವು ಹೋಗ್ತಿರೋದು ಬಂದೀಗ ಧರ್ಮಸ್ಥಳ ಟು ಕುಕ್ಕೆಗೆ ಹೋಗ್ತಾ ಇದ್ದಾರೆ. ಸೊ ನಾವು ಫ್ಯಾಮಿಲಿ ಎಲ್ಲ ಹೋಗ್ತಿದ್ದಾರೆ. ಮೆಜೆಸ್ಟಿಕ್ಗೆ ಕಾರ್ ಬುಕ್ ಮಾಡಿದ್ವಿ, 7 ಸೀಟರ್ಸ್ದು. ಸೊ ಅದರಲ್ಲಿ ಹೋಗ್ತಿರೋದೀಗ ಎಲ್ಲರೂ ಹೋಗ್ತಿರೋದಕ್ಕೆ ತುಂಬ ಚೆನ್ನಾಗಿದೆ ಜರ್ನಿ. ಆನ್ ದ ವೇಲಿ ಹೋಗ್ಬೇಕಾದ್ರೆ ವಿಧಾನಸೌಧ ಸಿಕ್ತು. ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ನೋಡಿದ್ದು ವಿಧಾನಸೌಧನ. ತುಂಬ ಸೂಪರಾಗಿ ಕಾಣಿಸ್ತಿದೆ ಅದು. ವಿಧಾನಸೌಧ ಫೇಮಸ್. సోషల్ సబ్జెక్ట్ ఉందా? సోషల్ సబ్జెక్ట్ వాళ్ళు ముందు నేను టీటీ చేస్తారంట. ట్రిప్ ఇదే అదమ్మా, అన్నీ ఉంటాయి. గాంధీ ఇచ్చాడు టికెట్లకి ఇస్తాను పోయేదానికి. ಆನ್ ದ ವೇಲಿ ಹೋಗ್ಬೇಕಾದ್ರೆ ಮಳೆ ಸ್ವಲ್ಪ ಸ್ಟಾರ್ಟ್ ಆಗಿತ್ತು. ನಾವು ರೀಚ್ ಆಗೋಷ್ಟರಲ್ಲಿ 12:30 ಆಗಿತ್ತು. 12:30 ಆದಮೇಲೆ ರೂಮ್ಗಂತ ಹೋದ್ವಿ. ಸೊ ರೂಮೆಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ದೀವಿ. ಬಟ್ ರೂಮ್ ಅಂತೂ ಚೆನ್ನಾಗಿತ್ತು. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಮಲಗಿದ್ದಾರೆ. ಧರ್ಮಸ್ಥಳ ದರ್ಶನಕ್ಕೆ ಹೋಗೋಕ್ಕೆ ಎಲ್ಲ ರೆಡಿ ಆಗ್ತಿದ್ದಾರೆ. ರೆಡಿಯಾಗಿ ಕಾಫಿ ಕುಡಿಯೋಣ ಅಂತ ಬಂದರೆ ಅಲ್ಲೇ ರೂಮ್ ಪಕ್ಕದಲ್ಲೇ ಒಂದು ಹೋಟ್ಲಿತ್ತು. ಸೊ ಆ ಹೋಟ್ಲಿಗೆ ಬಂದರೆ ಕಾಫಿ ಕುಡಿಯೋಕ್ಕೆ. ಕಾಫಿ ಟೀ ಎಲ್ಲರೂ ತಗೊಂಡ್ರು. ಹಾಗೆ ಧರ್ಮಸ್ಥಳಕ್ಕೆ ಎಂಟ್ರಿ ಆದ್ವಿ. ಸೊ ಸಾಲಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಸೊ ರಶ್ ಮಾರ್ನಿಂಗ್ ಅಷ್ಟೊತ್ತಿಗೆ ಬಂದಿದ್ರಿ ನಾವು. ಸೊ ಅಷ್ಟೊಂದು ರಶ್ ಇರಲಿಲ್ಲ. ಧರ್ಮಸ್ಥಳದಲ್ಲಿ ಹಂಗೆ ನೋಡ್ತಾ ಫೋಟೋಸ್ ಎಲ್ಲ ಇಟ್ಕೋತಾ ಇದ್ದೀವಿ ಫ್ಯಾಮಿಲಿಯಲ್ಲಿ.
ಹಾಗೆ ಬರಬೇಕಾದ್ರೆ ಇಲ್ಲಿ ಒಂದು ಪಾರ್ಕ್ ಇತ್ತು ಮತ್ತು ಅಕ್ವೇರಿಯಮ್ಮಲ್ಲಿ ಫಿಶಸ್ ಎಲ್ಲ ಇತ್ತು, ಕಲರ್ ಫಿಶಸ್ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇಲ್ಲಿ ಪಾರ್ಕ್ ಎಲ್ಲ ನೋಡಿಕೊಂಡು ಹಂಗೆ ಕುಕ್ಕೆಗೆ ಹೊರಟ್ವಿ. ಅಲ್ಲಿ ರೂಮು ಇದೇನೆ, ಅದೇ ರೂಮೇ ಬುಕ್ ಮಾಡಿದ್ದು. 2 ಡೇಸ್ಗೇನೋ ಬುಕ್ ಮಾಡಿದ್ವಿ. ಷಣ್ಮುಖ ಪ್ರಿಯ ಗೆಸ್ಟ್ ಹೌಸ್ ಅಂತ ಬುಕ್ ಮಾಡಿದ್ವಿ. ರೂಮ್ಸ್ ಚೆನ್ನಾಗಿತ್ತು. ಒಂದೇ ರೂಮೇ ಬುಕ್ ಮಾಡಿದ್ವಿ, ಎಲ್ಲರೂ ಅದರಲ್ಲೇ ಉಳ್ಕೊಂಡಿದ್ವಿ. ಚೆನ್ನಾಗಿತ್ತು ರೂಮ್ ಅಂತೂ. ಮಕ್ಕಳು ಆಡೋದಕ್ಕೆ ಇಲ್ಲಿ ಹೊರಗಡೆ ಎಲ್ಲ ಚೆನ್ನಾಗಿದೆ. ತುಂಬ ದೊಡ್ಡ ಜಾಗನೇ ಇದು, ಆಡೋದಕ್ಕೆಲ್ಲ ಚೆನ್ನಾಗಿದೆ. Hey, look at that. Hey,